ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮನಿಂದ ದೂರ ಆಗಿ ಬದುಕೋದು ಎಷ್ಟು ಕಷ್ಟ ಅಂತ ನಂಗೆ ಒಂದೇ ವರ್ಷದಲ್ಲಿ ಗೊತ್ತಾಯ್ತು. ಅಂತ ಕಷ್ಟನ ನನ್ನಿಂದ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಹೇ, ನಾನೆಲ್ಲೋ ನಿನ್ನನ್ನು ದೂರ ಮಾಡಿದ್ದೆ? ಹಾಗಲ್ಲಮ್ಮ, ನಾನೇ ನಿನ್ನ ಬಗ್ಗೆ ಕೋಪ ಮಾಡಿಕೊಂಡು ದೂರ ಇದ್ದೆ ಅಲ್ವಾ. ನನಗೆ ಅಷ್ಟೇ ಅಷ್ಟು ದಿನ ಬಿಟ್ಟಿರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿರುವಾಗ ಅಭಿ ಆಗಲಿ ಅಭಿಸರ್ ಆಗಲಿ ಶಾಶ್ವತವಾಗಿ ಅವ್ರ ತಾಯಿಯಿಂದ ದೂರ ಆಗಿದ್ದಾರೆ. ಆ ನೋವು ಎಷ್ಟು ದುಡ್ತಿರ್ಬೋದು. ಮತ್ತೆ ಅವ್ರಿಗೆ ತಾಯಿ ಪ್ರೀತಿ ಕೊಟ್ಟು ಆ ನೋವನ್ನ ಮರೆಯೋ ಹಾಗೆ ಮಾಡಿದ್ದು ನನ್ನಮ್ಮ. ಆ ವಿಷಯದಲ್ಲಿ ನಮ್ಮ ಅಮ್ಮನ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅಷ್ಟೇ ಅಲ್ಲ, ಇಷ್ಟು ದಿನ ನಿನ್ನ ಬಗ್ಗೆ ಕೋಪ ಮಾಡ್ಕೊಂಡಿದ್ದ ಅಭಿ ಪ್ರೀತಿಯಿಂದ ನಿನ್ನನ್ನು ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ಅದ್ರ ಬಗ್ಗೆನೂ ನನಗೆ ಖುಷಿ ಇದೆ. ಇನ್ಮೇಲೆ ನಿನ್ನ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಈ ಮನೇಲಿ ನಿನ್ ಸಿಗ್ತಿರೋ ಪ್ರೀತಿ ಗೌರವ ನನಗೆ ನೆಮ್ಮದಿ ಕೊಟ್ಟಿದೆ. ಅಭಿ ಮುಂಚೆ ಎಲ್ಲ ರೀತಿ ಆಡ್ತಿದ್ದಾಗ ಅವನೇನೋ ನಿನ್ನ ಅಮ್ಮ ಅಂತ ಕರೆದಿನ ಮಾತ್ರಕ್ಕೆ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಗಿಲ್ಲ. ನಾನೇ ನಿನ್ನ ಮೊದಲನೇ ಮಗ, ನಾನೇ ನಿನ್ನ ಮುದ್ದಿನ ಮಗ. ಅದೇನದು ಮೊದಲನೇ ಮಗ, ಎರಡನೇ ಮಗ, ಮೂರನೇ ಮಗ ಅಂತ? ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇನೆ. ಅಮ್ಮಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನ್ನ ಮೇಲೂ ಅಷ್ಟೇ ಪ್ರೀತಿ ಇದೆ ಅಲ್ವಾ ಅಮ್ಮ? ಕರೆಕ್ಟಾಗಿ ಹೇಳ್ದೆ ಅಭಿ. ಹಾಗನ್ ಮಾತ್ರಕ್ಕೆ ನಾನು ನಿನ್ನ ತಮ್ಮ ಅಂತ ಒಪ್ಕೊಳಕ್ಕಾಗಲ್ಲ. ನಾನು ಏನ್ ನಿನ್ನ ಅಣ್ಣ ಅಂತ ಒಪ್ಕೋತಾ ಇಲ್ಲ. ಆಯ್ತಾಯ್ತು, ನೀವಿಬ್ರು ಅಣ್ಣ ತಮ್ಮಂದ್ರಲ್ಲ, ಆದ್ರೂ ನನ್ನ ಮಕ್ಳೇ, ಸರಿನಾ? ಅಲ್ಲ ಕಣ್ರೋ, ಇಷ್ಟಾದ್ಮೇಲೆ ಇನ್ನೂ ನೀವಿಬ್ರು ಜಗಳ ಆಡ್ತಾ ಇದ್ದೀರಲ್ಲ. ಚಿಕ್ಕ ಮಕ್ಕಳ ತರ ಜಗಳ ಆಡೋ ನಿಮ್ಗೆ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕಲ್ವಾ? ಅಮ್ಮ ಸಾರಿ, ನಂದೇನ್ ತಪ್ಪಿಲ್ಲ, ಎಲ್ಲ ಅವಂದೇ. ನಾನೀ ಆಡ್ದಲ್ಲಿಲ್ಲ, ನಾನು ಬರ್ತೀನಿ. ಹುಷಾರ್. ಆಗ ನಾನು ಬರ್ತೀನಿ. ಅಮ್ಮ ನನಗೂ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏ ಪಾಪು, ಏನಮ್ಮ? ಮನೆಗೆ ಹೋದ ತಕ್ಷಣ ಕಾಲ್ ಮಾಡು, ಸಿರಿ ಅವ್ರ ತಂದೆ ಹೇಗಿದ್ದಾರೆ ಅಂತ. ಸರಿ ಆಯ್ತು, ನಾನು ಅವ್ರನ್ನ ನೋಡ್ಕೋತೀನಿ. ಏನಾದ್ರೂ ಕಾಲ್ ಮಾಡ್ತೀನಿ. ನೀನು ಹುಷಾರ್. ನೀನು ಹುಷಾರ್. ಬರ್ತೀನಿ. ಅಲ್ಲ, ಇಲ್ಲೇ ಎಲ್ಲೋ ಇಟ್ನಲ್ಲ. ಅಲ್ಲ, ತಂದಿದ್ದು ನೆನಪಿದೆ, ಇಲ್ಲಿ ಕೂತಿದ್ದೆ, ಆಮೇಲೆ ಅಲ್ಲಿ ಹೋದೆ. ಇಲ್ಲಿ ಏನ್ ಸ್ವಾಮಿ, ಏನೋ ಬಹಳ ಹುಡುಕ್ತಾ ಇದ್ದೀರಾ? ಅದು ATMಗೆ ಹೋಗಿದ್ದೆ, 5,000 ರೂಪಾಯಿ ಡ್ರಾ ಮಾಡ್ಕೊಂಡು ಬಂದೆ. ಬಂದಾಗ ಇತ್ತು, ನೆನಪಿದೆ ನನಗೆ. ಇಲ್ಲಿ ಬಂದ್ಮೇಲೆ ಎಲ್ಲಿಟ್ಟೆ ಗೊತ್ತಾಗ್ತಾ ಇಲ್ಲ. ಆಹಾ, 5,000 ರೂಪಾಯಿ. ಇವ್ರ ಮರುವಿನ ಕಾಯಿಲೆನೆ ನನಗೆ ಒಳ್ಳೆ ವರ ಆಯ್ತು. ಸಿಕ್ಕದವ್ರಿಗೆ ಸೀರುಂಡೆ. ಸ್ವಾಮಿ, ನೀವು ಸುಮ್ಮನೆ ಹುಡುಕಿದ ಜಾಗದಲ್ಲೇ ಹುಡುಕಿದ್ರೆ ಇಟ್ಟೋ ದುಡ್ಡು ಸಿಗತ್ತಾ? ಇಲ್ಲ. ಈಗ ನೀವು ಎಲ್ಲಿಂದ ತಂದಿದ್ದು ದುಡ್ಡು? ATM ಇಂದ ರೋಡಲ್ಲಿ ಹಂಗೆ ನಡ್ಕೊಂಡ್ ಬಂದಿರಿ ಅಲ್ವಾ? ಅಲ್ಲಿಂದ ಗೇಟ್ ಒಳಗೆ ಬಂದು ಹಿಂಗ್ ಬಂದಿರಿ ಅಲ್ವಾ? ಅಲ್ಲೆಲ್ಲಾರ ಬಿದ್ದೋಗಿದ್ರಿ, ಏನ್ ಮಾಡ್ತೀರಿ? ಇಲ್ಲ, ಬಂದಾಗ ನನ್ನ ಕೈಯಲ್ಲಿ ಇತ್ತು. ಕೈಯಲ್ಲಿತ್ತು, ಕೈಯಿಂದ ಜಾರ್ ಬಿದ್ದೋದ್ರೆ ಏನ್ ಮಾಡ್ತೀರಿ ಅಲ್ವಾ? ನನ್ಗಿಲ್ಲಿ ಒಳಗೆ ಬಂದಾಗ ನನ್ನ ಕೈಲಿದ್ದು ನೆನಪಿಲ್ಲ. ಹೆಂಗಾರಂಗ ಇಲ್ಲಿ ಒಂದ್ಸಲ ಅಲ್ಲಿವರೆಗೆ ಹೋಗಿ ನೋಡ್ಕೊಂಡು ಹೋಗಿ. ಬಿದ್ದೋಗಿರೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹೋಗಿ ಹುಡ್ಕೊಂಡ್ ಬನ್ನಿ. ಅಯ್ಯೋ,
ಇದು ಯಾರ್ ದುಡ್ಡು ಯಾರ್ ಪಾಲಾಗ್ತಿತ್ತು ಎಲ್ಲ ನನಗೆ ಗೊತ್ತು. ನೀವು ಸುಮ್ಮನೆ ಇದ್ಬಿಡಿ. ಸಿಕ್ತಲ್ಲಮ್ಮ? ಹಾ ಅಂಕಲ್, ಎಲ್ಲಿತ್ತು? ಅಲ್ಲೇ ಟಿವಿ ಟೇಬಲ್ ಮೇಲೆ ಇತ್ತು, ತಗೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ. ಈ ಮನೇಲಿ ಸಂಬಂಧಿಕರು ಇರ್ಬೋದೇ ಹೊರತು ಕಳ್ಳರು ಕಾಕ್ರು ಇರೋ ಹಾಗಿಲ್ಲ. ಕಳ್ಳಗಿಲ್ಲ ಅಂತಲ್ಲ ಅನ್ಬೇಡ ಸೊಸೆ ಮುದ್ದು. ಏನಮ್ಮ ಕಳ್ರು ಅಂತ ಮಾತಾಡ್ತಿದ್ದೆ? ಯಾರು ಕಳ್ರು? ಇತ್ತೀಚೆಗೆ ಮನೇಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆ ಅಂಕಲ್. ನಿಮ್ ಹತ್ರ ದುಡ್ಡು ಕಾಸು ಇದ್ದಾಗ ಹುಷಾರಾಗಿರೋದು ಒಳ್ಳೇದು. ಅದನ್ನೇ ನಾನು ನಮ್ಮ ಮಾವಂಗೂ ಹೇಳ್ತಿದ್ದೆ. ಆಯ್ತು ಈಗಲೇ ಒಳಗಿಷ್ಟು ಬರ್ತೀನಿ. ನೋಡಮ್ಮ, ನಾನೇನು ಆ ದುಡ್ಡನ್ನ ಕದಿಬೇಕು ಅಂತ ತಗೊಂಡಿದ್ದಲ್ಲ. ಅವ್ರದೇ ದುಡ್ಡು, ಅವ್ರಿಗೆ ವಾಪಸ್ ಕೊಡೋಣ ಅಂತ ತಗೊಂಡು ಅಂತ ಇದ್ದೆ, ಅಷ್ಟರಲ್ಲಿ ಬಂದು ತಗೊಂಡ್ಬಿಟ್ಟೆ. ಮಾವ, ನೀವು ದುಡ್ಡು ತಗೊಳ್ಳುವಾಗ ಅಷ್ಟೇ ಅಲ್ಲ ನಾನು ನಿಮ್ಮನ್ನ ನೋಡಿದ್ದು. ನೀವು ಅವ್ರನ್ನ ಆಚೆ ಕಳಿಸಿ ಓಡ್ ಬಂದು ಆ ದುಡ್ಡು ತಗೊಂಡ್ರಲ್ಲ, ಆಗ್ಲಿಂದನು ನಾನು ನಿಮ್ಮನ್ನ ನೋಡ್ತಾನೇ ಇದ್ದೀನಿ. ಈಗ ಹೇಳಿ, ಮನೇಲಿ ಇದ್ಕೊಂಡೆ ಮನೆಯವ್ರ ದುಡ್ಡನ್ನೇ ಕದಿಯೋ ನಿಮ್ಗೆ ಏನ್ ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಎಲ್ಲ ಕೊಡಬಾರ್ದು, ಕ್ಷಮೆ ಕೊಡ್ಬೇಕು. ಎಷ್ಟೇ ಆಗ್ಲಿ ನಾನು ನಿಮ್ಮ ಮಾವ ಅಲ್ವಾ? ದ್ರೋಹ ಮಾಡೋರ್ನ ಕ್ಷಮಿಸ್ಬೋದು, ಆದ್ರೆ ಜೊತೆಲಿ ಇದ್ಕೊಂಡೆ ನಂಬಿಕೆ ದ್ರೋಹ ಮಾಡೋರ್ನ ಯಾವುದೇ ಕಾರಣಕ್ಕೂ ಕ್ಷಮಿಸ್ಬಾರ್ದು. ಈಗೇನು ಮನೆಯವ್ರು ಎಲ್ರಿಗೂ ಈ ವಿಷಯನ ಹೇಳೋ ಅಥವಾ ನಾನ್ ಕೊಡೋ ಶಿಕ್ಷೆನ ತಗೋತಿರೋ? ಶಿಕ್ಷೆನ ಏನಮ್ಮ ಕೊಡ್ತೀಯಾ? ನೀವ್ ಈಗ್ಲೇ 15 ಬಸ್ಕಿನ್ ಹೊಡಿಬೇಕು. ಶುರು ಮಾಡಿ. ಏನ್ ಸೊಸೆ ಮುದ್ದು ತಮಾಷೆ ಮಾಡ್ತೀಯ? ಅಲ್ಲ, ಬಸ್ಕಿ ಹೊಡೆಯಕ್ಕೆ ನಾನೇನ್ ಸ್ಟೂಡೆಂಟಾ ಅಥವಾ ನನಗೆ ಪನಿಷ್ಮೆಂಟ್ ಕೊಡಕ್ಕೆ ನೀನೇನ್ ಟೀಚರ? ಬಸ್ಕಿ ಹೊಡೆದ್ರೆ ಕಾಲ್ ನೋವತ್ತೆ ಸೊಸೆ ಮುದ್ದು. ಕಾಲ್ ನೋವ್ಬೋದು, ಆದ್ರೆ ಕಳು ಬುದ್ಧಿಗೆ ಕಾಲನ್ನೇ ಪಾಠ ಕಲ್ಸುತ್ತೆ. ಈಗೇನು ಬಸ್ಗೆ ಹೊಡಿತಿರೋ ಅಥವಾ ಮನೆಯವನ್ನೆಲ್ಲ ಕೂಗ್ಲು? ಹೊಡಿತೀನಿ. 1 2 ಫುಲ್ ಕೆಳಗ್ ಹೋಗ್ಬೇಕು. ಇನ್ನು 1 2 3 4 ಇದೇ ಕೊನೆ. ಮತ್ತೆ ನೀವ್ ಹೀಗೆ ಏನಾದ್ರೂ ಮಾಡಿದ್ ಗೊತ್ತಾದ್ರೆ 15 ಅಲ್ಲ 150 ಬಸ್ಗೆ ಹೊಡಿಸ್ತೀನಿ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಈ ದುಡ್ಡಂತೂ ಕೈ ಬಿಟ್ಟು ಹೋಯ್ತು. ಆ ಶಾರ್ವರಿ ದುಡ್ಡು ಹಾಕ್ಬೇಕಾಗಿತ್ತು, ಇನ್ನೂ ಹಾಕಿಲ್ವೇ? ಆ ಎಮ್ಮಂಗಾದ್ರೂ ಒಂದು ಮೆಸೇಜ್ ಮಾಡ್ತೀನಿ. ಅಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.